ಆಕಾಶದಲ್ಲಿ ಹಂಗೆ ತೇಲ್ತಾ ತೇಲ್ತಾ ಅರ್ಥವಾಯ್ತು. ಎಲ್ಲಿ ಅವ್ರು ಕಾಣ್ತಾ ಇಲ್ಲ? ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ನನ್ನ ಮಗ ಯಾವಾಗ್ಲೂ ನಿಮ್ ಬಗ್ಗೆ ಹೇಳ್ತಿರ್ತಾನೆ, ಎದುರು ಮನೆಯವರು ತುಂಬಾ ಸಹಾಯ ಮಾಡ್ತಿರ್ತಾರೆ ಅಂತ. ಬ್ರಹ್ಮಚಾರಿಗಳು ಅಂದ ಮೇಲೆ ಅಷ್ಟು ಸಹಾಯ ಮಾಡದೇ ಇದ್ರೆ ಹೇಗೆ? ಬೇಗನೆ ಬಂದು ನಮ್ ಭಾವನ್ ತಂದೆ ತಾಯಿ. ನಮಸ್ಕಾರ. ನಮಸ್ಕಾರ. ತಗೋ, ಎಲ್ಲರಿಗೂ ಕಾಫಿ ಕೊಡು. ಕೂತ್ಕೊಮ್ಮ. ನಿಮಗೆ ಹೇಗೆ ಮೇಘಮಾಲ ಒಬ್ಬಳೇ ಮಗಳು, ನಮಗೂ ಹಾಗೆ ಕಲ್ಯಾಣ ಒಬ್ಬನೇ ಮಗ. ಇನ್ನು ಇವ್ರ ವಿಷಯ ನಿಮಗ್ ಗೊತ್ತೇ ಇದೆ. ಸಹವಾಸ ದೋಷ ಅನ್ನೋದೊಂದು ಬಿಟ್ರೆ ನಿಮ್ಮ ಮಗ ಅಪರಂಜಿ ಅಂತೋನು. ಯಜಮಾನ್ರೆ, ನನ್ ತಲೆ ಮೇಲೆ ಏನಾರು ಗುಬೆ ಕೂರ್ಸಿದ್ರೆ ದೇವ್ರಾಣ ನಿಮ್ಗೆ ಒಳ್ಳೇದಾಗಲ್ಲ. ನಮ್ ಹುಡ್ಗ ಯಾವ ಹುಡ್ಗಿನ್ ತೋರ್ಸಿದ್ರು ಒಪ್ತಾನೆ ಇರ್ಲಿಲ್ಲ. ಅದೇನೋ ನಿಮ್ ಮಗಳನ್ ನೋಡಿದ ತಕ್ಷಣ ತುಂಬಾ ಇಷ್ಟಪಟ್ಬಿಟ್ಟಿದ್ದಾನೆ. ಹಾಗೆ ನಿಮ್ ಮಗಳು ನಮ್ಮ ಮಗನ್ನ ಇಷ್ಟಪಟ್ಟಿದ್ದಾಳೆ ಅಂತ ಗೊತ್ತಾಯ್ತು. ನಮ್ ಕಲ್ಯಾಣ್ಗೆ ಇಲ್ಲಿ ಟ್ರಾನ್ಸ್ಫರ್ ಆಗಿದ್ದೆ ಒಂದು ಯೋಗ. ಅವನಿಗೋಸ್ಕರ ಮೈಸೂರಿಂದ ಮಂಗಳೂರು ತನಕ ಎಲ್ಲಾ ಕಡೆ ಸಂಬಂಧ ಹುಡುಕಿದ್ವಿ. ಆದ್ರೆ ಅವನ್ ಕೈ ಹಿಡಿಯೋ ಹುಡುಗಿ ಇಲ್ಲಿದ್ದಾಳೆ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ. ಅಂದ್ರೆ ದೇವರು ಕುಲ ಗೋತ್ರ ಜಾತಕ ಎಲ್ಲ ಬರೆದು ಲಗ್ನ ಪತ್ರಿಕೆನೂ ಪ್ರಿಂಟ್ ಮಾಡಿ ಕಳಿಸ್ಬಿಟ್ಟಿರ್ತಾನೆ. ನಮ್ದೇನಿದ್ರು ಬರೀ ಅಡ್ರೆಸ್ ಬರೆಯೋದು ಒಂದೇ ಕೆಲಸ. ನಮ್ಮ ಮಕ್ಕಳು ಒಬ್ಬರನ್ನೊಬ್ಬರನ್ನ ಪ್ರೀತಿಸ್ತಾರೆ ಅಂತ ಗೊತ್ತಾದ್ಮೇಲೆ ಅವ್ರನ್ನ ಒಟ್ಟಾಗಿ ಸೇರ್ಸೋದು ನಮ್ ಕರ್ತವ್ಯ ಅಲ್ವಾ? ಅಮ್ಮ, ಸ್ವಲ್ಪ ಒಳಗ್ ಬರ್ತೀಯಾ? ಮೇಘ, ಏನಾಯ್ತೆ? ಹೀಗ್ ಬಂದ್ಬಿಟ್ಟೆ? ಅವರೆಲ್ಲ ಅಲ್ಲೇ ಕೂತಿದ್ದಾರೆ, ನೀನು? ಅವ್ರ ಮದ್ವೆ ವಿಷಯ ಮಾತಾಡೋಕೆ ಬಂದಿದ್ರೆ ದಯವಿಟ್ಟು ಎದ್ದು ಹೋಗೋಕೆ ಹೇಳು. ಅಲ್ಲ ಕಣೆ ಅಮ್ಮ, ಪ್ಲೀಸ್. ನೀನ್ ಹೇಳ್ತೀಯೋ ಇಲ್ಲ ನಾನೇ ಹೇಳು? ಮೇಘ, ಇದು ತುಂಬಾ ಒಳ್ಳೆ ಸಂಬಂಧ. ಇಂಥ ಸಂಬಂಧ ಮತ್ತೆ ಸಿಕ್ಕೋದಿಲ್ಲ ಕಣೆ. ಮೇಘ, ಕ್ಷಮಿಸಿ, ನೀವು ಮದುವೆ ವಿಷಯನೇ ಮಾತಾಡಕ್ ಬಂದಿದ್ರೆ ಈಗಲೇ ಎದ್ದು ಹೋಗ್ಬೋದು. ನನಗೆ ಮದುವೆ ಇಷ್ಟ ಇಲ್ಲ. ಪ್ಲೀಸ್. ಇದೇನು, ಆ ಹುಡುಗಿಗೆ ನೀನಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ದೆ? ಒಂದ್ ನಿಮಿಷ. ಮೇಘಮಾಲ, ಯಾಕೆ ಹೀಗೆ ಮಾಡ್ದೆ? ನನ್ ಮದುವೆಗೆ ನಮ್ಮ ಅಪ್ಪ ಅಮ್ಮ ಎಷ್ಟು ಆಸೆ ಇಟ್ಕೊಂಡ್ಬಂದ್ರು ಗೊತ್ತಾ? ಯಾಕೆ ಇಷ್ಟ ಇಲ್ಲ ಅಂತ ಹೇಳಿದೆ? ಇಷ್ಟ ಇದ್ರೆ ತಾನೆ ಇಷ್ಟ ಇದೆ ಅಂತ ಹೇಳೋದಕ್ಕೆ. ದಿನ ಕಾಫಿ ತಿಂಡಿ ಅಂತ ಉಪಚಾರ ಮಾಡ್ತಿದ್ಯಲ್ಲ, ಎಲ್ಲ ಇಷ್ಟ ಇಲ್ಲದೆ ಮಾಡಿದ್ದ? ಪ್ರತಿದಿನ ಮನೆ ಮುಂದೆ ರಂಗೋಲಿ ಬಿಡಿಸ್ತಿದ್ಯಲ್ಲ, ಅದು ಮಾಡಿದ್ದು ಇಷ್ಟ ಇಲ್ದೇನೇನಾ? ಒಂದಿನ ಬಂದು ನಿಮ್ ಫೋಟೋ ಇದ್ರೆ ಕೊಡಿ ತಗೊಂಡೋದ್ಯಲ್ಲ, ಅದು ನನ್ನ ಮೇಲೆ ಇಷ್ಟ ಇಲ್ಲದೆ ಮಾಡಿದ್ದ? ಒಂದ್ ನೋಟ್ಬುಕ್ ಫುಲ್ಲು ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಬರ್ತ್ ತಗೊಂಡ್ ಕೊಟ್ಟಿಯಲ್ಲ, ಅದು ನನ್ನ ಮೇಲೆ ಇಷ್ಟ ಇಲ್ದೇನೇನಾ? ಪ್ರತಿ ಶುಕ್ರವಾರ ತಲೆಗೆ ಹಚ್ಕೊಳ್ಳಿ ಅಂತ ಎಣ್ಣೆ ತಗೊಂಡ್ ಕೊಟ್ಟಿದ್ಯಲ್ಲ, ಅದು ಯಾಕೆ ಮಾಡಿದ್ದು? ತಲೆಗೆ ಎಣ್ಣೆ ಹಚ್ಕೊಂಡ್ರೆ ಕಣ್ಣಿಗೆ ತಂಪು, ಅದಕ್ಕೆ ತಂದ್ಕೊಟ್ಟೆ. ವಾರಕ್ಕೆ 2 ಸಲ ಹೊರಗೊರೆ ಸೊಪ್ಪಿನ ಪಲ್ಯ ಮಾಡಿ ತರ್ತಿದ್ಯಲ್ಲ, ಅದು ಮಾಡಿದ್ದು ನನ್ನ ಮೇಲೆ ಇಷ್ಟ ಇಲ್ದೇನೇನಾ? ಹೊನಗುರಿ ಸೊಪ್ಪು ಕಣ್ಣಿಗೆ ತುಂಬಾ ಒಳ್ಳೇದು ಅಂತ ಯಾವ್ದೋ ಪುಸ್ತಕದಲ್ಲಿ ಓದಿದ್ದೆ, ಅದಕ್ಕೆ ತಂದ್ಕೊಟ್ಯಾ? ತಲೆಗೆ ಸೀಗೆ ಪುಡಿ ಹಚ್ಕೋಬೇಡಿ ಅಂತ ಕಡ್ಲೆ ಹಿಟ್ಟನ್ನು ರುಬ್ಬಿ ರುಬ್ಬಿ ತಗೊಂಡ್ ಕೊಡ್ತಾ ಇದ್ಯಲ್ಲ, ಅದು ಮಾಡಿದ್ದು? ಸೀಗೆ ಪುಡಿಲಿ ತಲೆಗೆ ಸ್ನಾನ ಮಾಡಿದ್ರೆ
ಕಣ್ಣು ಉರಿಯುತ್ತೆ ಅಂತ. ಕಣ್ಣು ಉರಿಯುತ್ತೆ ಅಂತ ಇಷ್ಟೆಲ್ಲ ಮಾಡೋಳಿಗೆ ನನ್ನ ಹೃದಯ ಉರಿತಿದೆ ಅನ್ನೋದು ಅರ್ಥ ಆಗೋದಿಲ್ವಾ? ನಾನು ಈ ಊರಿಗೆ ಬಂದಾಗ್ಲಿಂದ ನನ್ನ ಸುತ್ತಿ ಸುತ್ತಿ ಬರ್ತಾ ಇದೆಯಲ್ಲ, ಯಾಕೆ? ನೋಡಿ, ನಾನಿಷ್ಟೆಲ್ಲ ಮಾಡಿದ್ದು ಅಭಿಮಾನದಿಂದ, ಪ್ರೀತಿಯಿಂದ ಅಲ್ಲ. ಅಂದ್ರೆ ನಿಮ್ ಹೃದಯದಲ್ಲಿ ಪ್ರೀತಿನೇ ಇಲ್ವಾ? ಇದೆ, ಒಬ್ರಿಗೆ ಮಾತ್ರ, ಅವರೊಬ್ರಿಗೆ ಮಾತ್ರ. ಮಗನೇ, ಜೀವನದಲ್ಲಿ ಎಷ್ಟೋ ಸಲ ನಾವು ಅಂದ್ಕೊಂಡಿದ್ದೆಲ್ಲ ಆಗೋದಿಲ್ಲ ಕಣೋ. ಅದಕ್ಕೆಲ್ಲ ಕೊರಗ್ತಾ ಕೂತ್ಕೋಬಾರ್ದು. ನೋಡು, ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಆ ದೇವರು ಸ್ವರ್ಗದಲ್ಲೇ ನಿಶ್ಚಯ ಮಾಡ್ಬಿಟ್ಟಿರ್ತಾನೆ. ಆ ದೇವರು ನಿನಗೆ ಅಂತ ತೀರ್ಮಾನ ಮಾಡಿದ ದೇವತೆ ಇವಳಲ್ಲ ಕಣೋ. ಮರ್ತುಬಿಡು ಇವಳನ್ನ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೋ. ಬಾ. ಕಲ್ಯಾಣ, ಇದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗಬೇಡಪ್ಪ. ನೀನ್ ಸಂಕಟ ಪಡೋದನ್ನ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ ಕಣೋ. ಲಲ್ಲಿ, ನಿನ್ನ ಮಗನಿಗೆ ಲೋಕಜ್ಞಾನ ಇಲ್ಲ ಅಂದ್ಕೊಂಡೇನು? ಬರೋಣವಾ? ಬಾ. ಬರ್ತೀವಪ್ಪ. ಅಪ್ಪ ಅಮ್ಮ ಊರಿಗೆ ಹೋಗಿ ಒಂದು ವಾರ ಆಯ್ತು. ನಿನ್ನ ಮನಸ್ಸು ಸರಿ ಇಲ್ಲದಿದ್ರೆ ನಿನ್ನೂ ಒಂದು ವಾರದ ಮಟ್ಟಿಗೆ ಊರಿಗೆ ಬರೋದಕ್ಕೆ ಹೇಳಿದ್ದಾರೆ. ಅಮ್ಮ ಹೇಳಿದ ನಿಜ ಕಣ. ನಡಿ, ಈ ಊರು ಬಿಟ್ಟೆ ಹೋಗೋಣ. ತಗೊಳ್ಳಿ. ನಿಮ್ಮನ್ನು ನೋಡ್ಬೇಕು ಅಂತ ಈ ಫೋಟೋ ನಾನು ತಗೊಳ್ಳಿಲ್ಲ. ಇಷ್ಟು ದಿನ ನಾನು ಫೋಟೋನಲ್ಲಿ ನೋಡಿದ್ದು ನಿಮ್ಮನ್ನಲ್ಲ. ಜೀವನದಲ್ಲಿ ನಮಗೋಸ್ಕರ ಯಾರೋ ಒಬ್ರು ಎಲ್ಲೋ ಒಂದ್ ಕಡೆ ಹುಟ್ಟೇ ಇರ್ತಾರೆ. ನಮಗೋಸ್ಕರ ಕಾಯ್ತಿರ್ತಾರೆ ಅನ್ನೋ ನಂಬಿಕೆಯಿಂದಲೇ ನಾವು ನಡೆಯುವಾಗ ಕೂಡ ನೆಲ ನೋಡ್ತಾನೆ ನಡೀತಿರ್ತೀವಿ. ಯಾಕೆ ಗೊತ್ತಾ? ಬೇರೆ ಯಾರು ನಮ್ಮನ್ನು ನೋಡಬಾರ್ದು ಅಂತ. ಶಬ್ದ ಇಲ್ದೇನೆ ನಗ್ತಿರ್ತೀವಿ, ಬೇರೆಯವರು ನಮ್ಮನ್ನು ಗುರುತಿಸಬಾರ್ದು ಅಂತ. ನಾನು ಹಾಗೆ ಇರೋಳು, ಹಾಗೆ ನಡೆಯೋಳು, ಅವರನ್ನು ನೋಡೋವರೆಗೂ. ಕೆಲವರನ್ನ ನೋಡಿದಾಗ ಎಲ್ಲೋ ನೋಡಿದ್ದೀವಿ ಅನ್ಸುತ್ತೆ, ಆದ್ರೆ ಮೊದಲನೇ ಸರ್ತಿ ಅವರನ್ನು ನೋಡಿದಾಗ ಎಷ್ಟೋ ಜನ್ಮದ ಬಂಧ ಅನ್ನಿಸ್ತು. ಅವ್ರ ನಡೆ, ಅವ್ರ ಮಾತು, ಅವ್ರ ನೋಟ, ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಧ್ರುವ ತಾರೆ ಇದ್ದ ಹಾಗೆ. ಆ ದೇವ್ರು ನಿನ್ನ 100 ಕಾಲ ಚೆನ್ನಾಗಿಟ್ಟಿರ್ಲಿ ಕಂದ. ಥ್ಯಾಂಕ್ ಯು ಮಮ್ಮಿ. ಹಾಯ್ ಡ್ಯಾಡ್. ಏಯ್ ಬಾರೋ, ಹೇಗಿದ್ದೀಯಾ? ಏನ್ ಸಮಾಚಾರ? ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅಪ್ಪಾಜಿ. ನಿಮ್ಮ ಆಶೀರ್ವಾದ ತೊಟ್ಲಲ್ಲಿ, ಭಾರತ ಮಾತೆ ಮಡ್ಲಲ್ಲಿ, ಬಾಂಬು ಬಂದೂಕಿನ ಜೋಗಳ ಕೇಳ್ಕೊಂಡು ಹಾಯಾಗಿದ್ದೀನಿ. ವೆರಿ ಗುಡ್. ರೀ,
ಬಂದಿರೋ ಮಗನ ಹೀಗೆ ಮಾತಾಡ್ಸ್ಕೊಂಡು For more updates, like, comment, subscribe to our channel.